ಏನೇನೋ ಹೇಳಿಕೊಂಡು ಅಂತಾದ್ರೆ ಅರ್ಥ ಶ್ರೀರಾಮಕೃಷ್ಣನು ಅವತಾರ ಅಂತ ಅವರು ಎಲ್ಲರ ಮುಂದೆ ಪ್ರಚಾರ ಮಾಡ್ತಾ ಇದ್ದಾನೆ. ಆ ಅರ್ಥದಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನೀನು ಇದರಲ್ಲಿ ಅಂದ್ರೆ ತಮ್ಮೊಳಗೆ ಅಂಥದ್ದೇನನ್ನು ಕಂಡೆ ಹೇಳು ನೋಡೋಣ ಅಂತ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಂತೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದರು. ಎಂಥವರಾದರೂ ತಪ್ಪಿಬ್ಬಾಗಿರಬೇಕು, ನೇರವಾಗಿ ಏನಾದರೂ ಪ್ರಶ್ನೆ ಕೇಳಿದ್ದೆ. ಆದರೆ ಗಿರೀಶ ಇದ್ದಲ್ಲ, ಅವನು ಬಹಳ ಬುದ್ಧಿವಂತ. ಶ್ರೀರಾಮಕೃಷ್ಣನ ಭಕ್ತ ಮಂತ್ರದಲ್ಲಿ ನರೇಂದ್ರ ಮತ್ತು ಗಿರೀಶ ಇವರಿಬ್ಬರು ಪ್ರಚಂಡರಂತೆ, ಬಹಳ ಬುದ್ಧಿವಂತರಂತೆ. ಯಾವ ಮಾರ್ಗದಲ್ಲೂ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಗಿರೀಶ ಬುದ್ಧಿವಂತ ಅಷ್ಟೇ ಅಲ್ಲ, ಭಾವುಕ. ಅವನಲ್ಲಿ ರಾಮಕೃಷ್ಣನ ಬಗ್ಗೆ ಬಹಳಷ್ಟು ಭಾವನೆಗಳಿವೆ. ಅವನು ಕವಿ ಬೇರೆ. ಕವಿ ಅಂತ ಹೇಳಿದ್ರೆ ತನ್ನ ವಿಚಾರಗಳಿಗೆ ಉತ್ತಮ ಶಬ್ದಗಳ ಅಭಿವ್ಯಕ್ತಿಯನ್ನು ಕೊಡಬಲ್ಲ. ನಾಟಕಕಾರ ಬೇರೆ. ಆದ್ದರಿಂದ ಅವನು ಶ್ರೀರಾಮಕೃಷ್ಣರ ಈ ಪ್ರಶ್ನೆಯನ್ನು ಕೇಳಿ ಸ್ವಲ್ಪವೂ ಅಪ್ರತಿಭನಾಗಿಲ್ಲ. ಅವನು ಭಾವತುಪಿ ಗದ್ಗದ ಕಟ್ಟನಾಗಿ ಶ್ರೀರಾಮಕೃಷ್ಣರ ಮುಂದೆ ಬಂದು ಬಗ್ಗಿ ನಮಸ್ಕರಿಸಿ ಹೇಳ್ತಾನಂತೆ, ಯಾರ ಮಹಿಮೆಯನ್ನು ವರ್ಣಿಸಿ ಮುಗಿಸಲಿಕ್ಕೆ ವ್ಯಾಸ ವಾಲ್ಮೀಕಿಗಳಿಗೂ ಸಾಧ್ಯವಾಗಲಿಲ್ಲವೋ ಅಂತಹ ಮಹಾತ್ಮನ ಮಹಿಮೆಯನ್ನು ನಾನು ಏರುತ್ತಾನೆ ಹೇಳಬಲ್ಲೆ. ಗಿರೀಶ ಈ ಮಾತನ್ನು ಕೇಳಿದ್ದು ಅಲ್ಲಿ ಇರುವಂತಹ ಎಲ್ಲ ಭಕ್ತರ ಪರವಾಗಿ ಹೇಳಿದ್ದು. ಅದು ಕೇವಲ ಅವನ ಮಾತು ಅಲ್ಲ. ಗಿರೀಶ ಹೇಳಿದ ಮಾತಿನ ಅರ್ಥ ಏನು? ಯಾರ ಮಹಿಮೆಯನ್ನು ವರ್ಣಿಸಿ ಮುಗಿಸಲಿಕ್ಕೆ ವ್ಯಾಸ ವಾಲ್ಮೀಕಿಗಳಿಗೂ ಸಾಧ್ಯವಾಗಲಿಲ್ಲವೋ ಅಂಥವರ ಮಹಿಮೆಯನ್ನು ಅಲ್ಪನಾದ ನಾನು ವ್ಯಾಸ ಮಹರ್ಷಿಯೂ ಅಲ್ಲ, ವಾಲ್ಮೀಕಿ ಮಹರ್ಷಿಯೂ ಅಲ್ಲ. ನಾನೊಬ್ಬ ಸಾಮಾನ್ಯ ನಾಟಕದವನು. ಅಂತ ನಾನು ನಿಮ್ಮ ಮಹಿಮೆಯನ್ನು ಏನಂತಾನೆ ವರ್ಣಿಸಲಿಕ್ಕೆ ಸಾಧ್ಯ ಇದೆ? ವ್ಯಾಸರು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಗುಣಗಾನವನ್ನು ಮಾಡಿದ್ರು. ಅದನ್ನು ಮಾಡಿ ಮುಗಿಸಲಿಕ್ಕೆ ಅವರಿಗೆ ಸಾಧ್ಯ